ಮಹಾನ್ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಅವರ ಒಂದು ಮಾತನ್ನು ಕೇಳಿರಬಹುದು. ಜೀನಿಯಸ್ ಇಸ್ 1% ಇನ್ಸ್ಪಿರೇಷನ್ ಆ್ಯಂಡ್ 99% ಪರ್ಸ್ಪಿರೇಷನ್. ಜೀನಿಯಸ್ ಆಗೋ ವ್ಯಕ್ತಿ 1% ಸ್ಫೂರ್ತಿ ಪಡೆಯುತ್ತಾನಂತೆ ಹಾಗೂ 99% ಬೆವರನ್ನು ಸುರಿಸ್ತಾನಂತೆ. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ತಂತ್ರಗಾರಿಕೆಯನ್ನು ಕ್ರಿಕೆಟ್ ಆಗಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಲಿ ಇದರಲ್ಲಿ ಮೂಡಿ ಬರ್ತಾ ಇದೆ. ಅದೇನಂತಂದರೆ 2% ತಂತ್ರಗಾರಿಕೆ. ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ನಡೆದಂತಹ T20 ಕ್ರಿಕೆಟ್ ಮ್ಯಾಚನ್ನು ನೋಡಿರಬಹುದು. ಏನಾಗಿತ್ತಂತಂದರೆ ಪಾಕಿಸ್ತಾನದ ಮುಂದೆ 120% ಗುರಿ ಮಾತ್ರ ಇತ್ತು. ಅಂದರೆ ಅದು T20 ಟೂರ್ನಾಮೆಂಟಲ್ಲಿ ನೋಡಿದರೆ ಅದು ಎಲ್ಲಕ್ಕಿಂತ ಚಿಕ್ಕ, ಅಂದರೆ ಲೋವೆಸ್ಟ್ ಟೋಟಲ್ ಅಂತ ನಾವು ಕರೀಬಹುದು. ಆ ಒಂದು ಪರಿಸ್ಥಿತಿ ನೋಡಿದರೆ ಭಾರತ ಯಾವಾಗೂ ಮ್ಯಾಚ್ ಸೋತು ಹೋಗಿದೆ ಅಂತ ನಮಗೆ ಅನಿಸಿತ್ತು. ಆದರೆ ಕೊನೆ 2 ಓವರ್ಗಳಲ್ಲಿ ಅದನ್ನು ಮ್ಯಾಚನ್ನು ತಿರುಗಿಬಿಟ್ಟು ಇಂಡಿಯಾದ ಕಡೆಗೆ ಬಂದು ಇಂಡಿಯಾವನ್ನು ಜಯವನ್ನು ಸಾಧಿಸಿದೆ. ಇದಕ್ಕೆ 2% ತಂತ್ರಗಾರಿಕೆ ಅಂತ ಕರೆಯುತ್ತಾರೆ. ಇದೇ ರೀತಿ ನಾವು ನೋಡಿರ್ಬೋದು, ನಮ್ಮ ಬೆಂಗಳೂರಿನ RCB ಟೀಮನ್ನು IPL ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದು ಕೂಡ ಇದೇ ತರಹ. ಆವಾಗ ವಿರಾಟ್ ಕೊಹ್ಲಿ ಅವರು ಕೂಡ ಇದೇ ಹೇಳಿದ್ದು, ಏನಂತಂದರೆ 2% ಅಂದರೆ 0% ಅಲ್ಲ ಅಂತ. ನಮ್ಮಲ್ಲಿ ಇಂಡಿಯಾ ಗೆಲ್ಲೋ ಸಾಧ್ಯತೆ 2%, 2% ಮಾತ್ರ ಇತ್ತು. ಆದರೆ ವಿರಾಟ್ ಕೊಹ್ಲಿ ಮತ್ತು ಅವ್ರ ಪಡೆ, ಅವ್ರ ಸೇನೆ ಮಾಡಿದ್ದು ಒಂದು ತಂತ್ರಗಾರಿಕೆ ಹಾಗೂ ಸತತ 1ನೇ ಓವರಿಂದ ಲಾಸ್ಟ್ನ ಕಡೆ ಓವರ್ವರೆಗೆ ಅವರು ಆಡಿದಂತಹ ಸ್ಟ್ರಾಟಜಿ, ಒಂದು ತಂತ್ರಗಾರಿಕೆ, ಟ್ಯಾಕ್ಟಿಕ್ಸ್ ಹಾಗೂ ಅವರು ತಗೊಂಡಂಥ ಎಲ್ಲ ನಿರ್ಧಾರಗಳನ್ನು ಅವರಿಗೆ ಜಯ ಸಾಧಿಸಲಿಕ್ಕೆ ಸಾಧ್ಯವಾಗಿದೆ. ಇದೇ ತರಹ ನಮ್ಮ ಜೀವನದಲ್ಲಿ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಲಿ ಅಥವಾ ಬಿಸ್ನೆಸ್ ಆಗಲಿ ಅಥವಾ ಇನ್ನೊಂದು ಕೆಲಸಗಳಾಗಲಿ ನಮ್ಮಲ್ಲಿ ನಮ್ಮ ಹತ್ರ 2% ಸಾಧ್ಯತೆ ಇದ್ದರೂ ಆ 2% 100ಕ್ಕೆ ಪರಿವರ್ತನೆ ಮಾಡ್ತೀವಿ. ಹೌ ಡು ವಿ ಕನ್ವರ್ಟ್ ದಟ್ 2% ಚಾನ್ಸ್ ಇಂಟು 100% ಸಕ್ಸಸ್ ರೇಟ್? ಅದು ಬಹಳ ಮುಖ್ಯವಾಗಿದೆ. ಅದಕ್ಕೆ ನಾವು ಒಂದು ನೀಟಾಗಿ ತಂತ್ರಗಾರಿಕೆ, ಒಂದು ಸ್ಟ್ರಾಟಜಿಯನ್ನು ನಾವು ಬಳಸ್ಕೊಂಡ್ರೆ ಅದು ಖಂಡಿತವಾಗಲೂ 100ಕ್ಕೆ ಸಕ್ಸಸ್ ರೇಟ್ ಆಗಿ ಒಮ್ಮೆ ಬರುತ್ತೆ. ರೋಹಿತ್ ಶರ್ಮಾ ಅವರು ತಂತ್ರಗಾರಿಕೆಯನ್ನು ಕೀನಾಗಿ ಅಬ್ಸರ್ವೇಷನ್ ಮಾಡಿದರೆ ಗೊತ್ತಾಗುತ್ತೆ. ಅವರು ಜಸ್ಪ್ರೀತ್ ಬುಮ್ರಾವನ್ನು ಮೊದಲನೇ ಓವರ್ಗೆ ಇಳಿಸಲಿಲ್ಲ. ಓಪನಿಂಗ್ ಆದ ನಂತರ ಓವರ್ಗಳಲ್ಲಿ ಅವ್ರನ್ನ ಇಳಿಸ್ಬಿಟ್ರು. ಲಾಸ್ಟ್ ಓವರ್ ಕೂಡ ಅವ್ರು ಬಿಡಲಿಲ್ಲ. ಅದಕ್ಕಿಂತ ಮುಂಚೆ ಓವರಲ್ಲಿ ಅವ್ರನ್ನ ಆಡಿಸಿದ್ರು. ಹಾಗೂ ಬಹಳ ಒಳ್ಳೆಯ ಸಮಯದಲ್ಲಿ ಅವರು DRS ಅನ್ನು ತೊಗೊಂಡು, DRSಲ್ಲಿ ಕೂಡ ನಮಗೆ ಓನ್ಲಿ 2% ಚಾನ್ಸ್ ಇತ್ತು. ಆದರೂ ಅದನ್ನು ಸಕ್ಸಸ್ ರೇಟ್ ಆಗಿ ಅಷ್ಟೊಂದು ತಂತ್ರಗಾರಿಕೆಯನ್ನು ಚೆನ್ನಾಗಿ ಮಾಡಿದರು. ಅದೇ ಥರ ಅವರು ಆಡ್ತಾ ಬಂದು 1ನೇ ಓವರಿಂದ ಕೊನೆ ಓವರ್ವರೆಗೆ ಅದೇ ಥರವನ್ನು ಒಂದು ರಿದಮ್ ಇಟ್ಕೊಂಡು ಭಾಳಷ್ಟು ಚೆನ್ನಾಗಿ ಆಡಿಬಿಟ್ಟು ಅವರು ಮ್ಯಾಚನ್ನು ಕೊನೆ ಓವರಲ್ಲಿ ಗೆದ್ದುಬಿಟ್ಟು ತೋರಿಸಿದರು. ಇದು ನಮಗೇನು ತೋರಿಸ್ತದೆ ಅಂತಂದರೆ, ನಮಗೆ ಜೀವನದಲ್ಲಿ ಯಾವುದೋ ಗುರಿಯನ್ನು ಭಾಳ ಕಷ್ಟವಾಗಿ ಅನ್ನಿಸ್ತದೆ. ಅದು ಮುಂದೆ ನೋಡಿದಾಗ ಇದೇನೋ ಸೋತು ಹೋಗಿದ್ದೇವೆ ಅಂತ ನಮಗೆ ಅನ್ನಿಸ್ತದೆ. ಆದರೆ ನಾವು ಅದನ್ನು ಹೆಜ್ಜೆಯಾಗಿ, ಅಂದರೆ ನಮ್ಮದು ದೊಡ್ಡ ಗುರಿಯನ್ನು ಸಣ್ಣ ಗುರಿಗಳನ್ನಾಗಿ ಡಿವೈಡ್ ಮಾಡಿದ್ರೆ, ಇಫ್ ಯು ಡಿವೈಡ್ ಅ ಸಕ್ಸಸ್ ಇಂಟು ಸ್ಮಾಲರ್ ಸ್ಟೆಪ್ಸ್, ಅಂದರೆ ನಾವು ಎವರೆಸ್ಟ್ ಕಡೆಗೆ ಅಥವಾ ಯಾವುದೋ ಒಂದು ಗುಡ್ಡದ ಕಡೆಗೆ ಮೇಲೆ ನೋಡಿದಾಗ ಗುಡ್ಡ ಅಥವಾ ಎವರೆಸ್ಟ್ ಭಾಳ ಎತ್ತರವಾಗಿ ಕಾಣ್ತದೆ. ಅದೇ ನಾವು ಹಂತವಾಗಿ ಅದನ್ನು ಬೇಬಿ ಸ್ಟೆಪ್ಸ್ ಆಗಿ ಕನ್ವರ್ಟ್ ಮಾಡಿದರೆ ಅದು ನಮಗೆ ಬಹಳಷ್ಟು ಸುಲಭವಾಗಿದೆ ಅಂತ ಅನಿಸುತ್ತೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದಬೇಕಾದ್ರೆ ನಾವು ಒಂದೇ ಸಮ ಎಲ್ಲ ಸಿಲೆಬಸ್ ನೋಡಿದರೆ ಅಥವಾ ಕ್ವಶನ್ ಪೇಪರ್ಸ್ ನೋಡಿದರೆ ನಮಗೆ ಇದು ಅಸಾಧ್ಯವಾದ ಮಾತಂತ ಅನ್ನಿಸ್ತದೆ. ಆದರೆ ಅದನ್ನು ನಾವು ಸಿಲೆಬಸ್ವನ್ನು ಸ್ಟೆಪ್ ವೈಸ್, ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿದಾಗ ಅಥವಾ ಹಂಚಿಕೆ ಮಾಡಿದಾಗ, ಅದನ್ನು ಚಾಪ್ಟರ್ ಬೈ ಚಾಪ್ಟರ್, ಪೇಜ್ ಬೈ ಪೇಜ್ ಓದ್ಕೊತ ಹೋದಾಗ ನಮಗೆ ಅದು ಸುಲಭ ಅಂತ ಅನ್ನಿಸ್ತದೆ. ನಾವು ನಿನ್ನೆ ನಡೆದಂತಹ ಮ್ಯಾಚ್ದಿಂದ ಆಗಲಿ, RCB ಪ್ಲೇ ಆಫ್ದಿಂದ ಆಗಲಿ ಇದನ್ನು ಭಾಳ ಕಲಿಬೇಕಾಗಿದೆ. 2% ಸಾಧ್ಯತೆ ನಮ್ಮ ಜೀವನದಲ್ಲಿ ಇದ್ದರೆ ಸಾಕು. ಅದು 0% ಅಲ್ಲ. 2% ಸಾಧ್ಯತೆಯನ್ನು ನಾವು ಒಂದು ತಂತ್ರಗಾರಿಕೆ, ಒಂದು ಸ್ಟ್ರಾಟಜಿಯನ್ನು ಮಾಡಿಬಿಟ್ಟು ಆ ಸ್ಟ್ರಾಟಜಿಯನ್ನು ನಮಗೆ ತಕ್ಕಂಗೆ ನಾವು ಸರಿಯಾಗಿ ಬಳಸ್ಕೊಂಡ್ಬಿಟ್ರೆ ಸಕ್ಸಸ್ಸು ನಮ್ಮದಾಗುತ್ತೆ. ಧನ್ಯವಾದಗಳು.